ಶಾಸ್ತ್ರಿಗಳೇ, ಮುಂದಿನ ರಾಶಿಗಳಾಗಿರುವ ತುಲಾ, ವೃಶ್ಚಿಕ ಹಾಗೂ ಧನು ರಾಶಿಗಳ ಫಲಾಫಲ ಇಡೀ ವಾರ ಹೇಗಿದೆ ಗಮನಿಸ್ತಾ ಹೋಗೋಣ. ತುಲಾ ರಾಶಿಯವರಿಗೆ ರವಿ ಲಾಭಾಧಿಪತಿ, ಆತ ಭಾಗ್ಯಸ್ಥಾನಕ್ಕೆ ಹೋಗ್ತಾ ಇದ್ದಾನೆ. ಇದು ಒಳ್ಳೆಯದೇ. ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಅದು ಮಾಂದಿ ಕಾರಣದಿಂದಾಗಿ ಮತ್ತು ಬೇರೆ ಬೇರೆ ಕಾರಣಗಳಿಂದಾಗಿ, ಚಂದ್ರ ರಾಹು ಯುತಿ ಇವುಗಳಿಂದಾಗಿ ಸ್ವಲ್ಪ ಮಟ್ಟಿಗೆ ತೊಡಕಾಗುತ್ತೆ. ಆದರೆ ರವಿಯ ಸಂಚಾರ ನಿಮಗೆ ಹೆಚ್ಚಿನ ಫಲ ಅನುಕೂಲ ಮಾಡಿಕೊಡುತ್ತೆ, ಆತಂಕ ಬೇಡ. ಸ್ವಲ್ಪ ಮಟ್ಟಿಗೆ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ತಕ್ಕಂಥದ್ದು, ವೃತ್ತಿಯಲ್ಲಿ ಹೆಚ್ಚಿನ ತೊಡಕುಗಳು, ಮಾನಸಿಕವಾಗಿ ಸ್ವಲ್ಪ ಬಲಹೀನತೆ ವ್ಯಥೆ ಉಂಟಾಗ್ತಕ್ಕಂಥದ್ದು ಇದೆಲ್ಲ ಇದೆ ಕಾರಣದಿಂದಾಗಿ ಕರ್ಮಾಧಿಪತಿ ರಾಹು ಜೊತೆಗೆ ಸಂಚರಿಸ್ತಾನೆ. ಈ ಕಾರಣದಿಂದ ವಾರದ ಆದಿಯಲ್ಲಿ ನಿಮಗೆ ಸ್ವಲ್ಪ ತೊಡಕನ್ನು ಸೂಚಿಸ್ತಾ ಇದೆ. ಕೆಲಸ ಕಾರ್ಯಗಳಲ್ಲಿ ಯಾವುದೋ ಒಂದು ಜವಾಬ್ದಾರಿ ಕೆಲಸ ನಿರ್ವಹಿಸಿದರೆ ಅದು ಮಾಡಲಿಕ್ಕಾಗದೆ ಅಥವಾ ಅದರಲ್ಲಿ ತೊಡಕಾಗಿ ಈ ಥರದ ವ್ಯಥೆಗಳನ್ನು ಸೂಚಿಸ್ತಾ ಇದೆ. ಹುಷಾರು. ವೃತ್ತಿಯಲ್ಲಿ ಈ ರೀತಿಯ ತೊಡಕುಗಳಷ್ಟೇ, ಮಾನಸಿಕ ಬಲಹೀನತೆ ಅಂದರೆ ಈ ಕಾರಣದಿಂದಾಗಿ. ನೋಡಿ, ಹಾಗೆ ತಂದೆ ಮಕ್ಕಳ ಸ್ವಲ್ಪ ಮನಸ್ತಾಪ, ಮಕ್ಕಳ ವಿಚಾರ, ಅದು ರವಿ ಬುಧ ಗುರು ಎಲ್ಲ ಭಾಗ್ಯಸ್ಥಾನದಲ್ಲಿದ್ದಾರೆ, ಅನುಕೂಲ ಉಂಟಾಗುತ್ತೆ, ಆತಂಕ ಬೇಡ. ಅದು ಜನ್ಮದ ಮಾಂದಿ, ವ್ಯಯದ ಮಾಂದಿ ಇವುಗಳಿಂದಾಗಿ ಸ್ವಲ್ಪ ಮಟ್ಟಿಗೆ ಅಲೆದಾಟ, ವ್ಯಥೆ, ನೋವು ಇದನ್ನು ಸೂಚಿಸ್ತಾ ಇದೆ. ಅಷ್ಟು ವಿನಃ ನಿಮಗೆ ವಸ್ತುತಃ ಅಲ್ಲಿ ಏನು ಪಿತೃ ಅಧಿಪತಿಯಾಗಿರ್ತಕ್ಕಂಥ ರವಿ ನವಮದಲ್ಲಿದ್ದಾಗ ತಂದೆ ಮಕ್ಕಳಿಗೆ ಸ್ವಲ್ಪ ಕ್ಲಾಶಸ್ ಉಂಟಾಗುತ್ತೆ. ಸಣ್ಣ ಪ್ರಮಾಣದಲ್ಲಿ ಆತಂಕ ಮಾಡ್ಕೋಬೇಡಿ. ಇನ್ನು ಉಳಿದ ಹಾಗೆ ವಾರದ ಅಂತ್ಯ ಭಾಗ ಗಮನಿಸೋಣ. ಗುರುವಾರದಿಂದ ಮತ್ತು ಮುಂದೆ ನಿಮಗೆ ಷಷ್ಠದಲ್ಲಿ ಚಂದ್ರ ಶನಿ ಉಂಟಾಗ್ತಾರೆ. ಈ ಕಾರಣದಿಂದಾಗಿ ಒತ್ತಡ, ಸ್ತ್ರೀಯರಿಗೆ ಸ್ವಲ್ಪ ಅಸಮಾಧಾನ, ಲೋಹ ಬೆಂಕಿ ವಿಚಾರಗಳಲ್ಲಿ ಮಾತ್ರ ತುಂಬ ಲಾಭದಾಯಕವಾಗಿದೆ, ಅನುಕೂಲ ಉಂಟಾಗುತ್ತೆ, ಅದರಲ್ಲಿ ಏನೂ ಸಂಶಯ ಇಲ್ಲ. ಕಾರ್ಯ ಲಾಭವನ್ನು ಕಾಣಬಹುದು, ಅದರಲ್ಲಿ ಸಂಶಯ ಇಲ್ಲ. ಆದರೆ ಸಾಲದ ವಿಚಾರದಲ್ಲಿ, ಶತ್ರುಗಳ ವಿಚಾರದಲ್ಲಿ, ತಂದೆಯ ಬಂಧುಗಳ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರಿ. ಅದು ನಿಮಗೆ ತೊಡಕನ್ನು ತಂದುಕೊಡುವ ಸಾಧ್ಯತೆ ಹೆಚ್ಚಾಗಿದೆ. ಇನ್ನು ಉಳಿದ ಹಾಗೆ ಕರ್ಮಸ್ಥಾನದಲ್ಲಿ ಶುಕ್ರವಾರ ದಿವಸ ನಿಮಗೆ ಮಾಂದಿ ಸಂಚರಿಸೋದ್ರಿಂದ ಸ್ವಲ್ಪ ಮಟ್ಟಿಗೆ ತೊಡಕು, ವೃತ್ತಿಯಲ್ಲಿ ವ್ಯಥೆ, ನೋವು, ನಷ್ಟ ಇವುಗಳನ್ನು ಸೂಚಿಸ್ತಾ ಇದೆ. ಹುಷಾರು. ಕೊನೆಗೆ ಶನಿವಾರದ ವೇಳೆಗೆ ದಾಂಪತ್ಯದಲ್ಲಿ ಸಮಾಧಾನ, ಸೌಖ್ಯ, ಒಂದು ವ್ಯಾಪಾರದಲ್ಲಿ ಚೇತರಿಕೆ ಇವುಗಳನ್ನೆಲ್ಲ ಕಾಣಲಿಕ್ಕೆ ಅವಕಾಶ ಖಂಡಿತ ಇದೆ. ಇದ್ರ ಜೊತೆಗೆ ಅಲ್ಲಿ ಕೊನೆಗೆ ಶನಿವಾರದ ವೇಳೆಗೆ ತುಂಬ ಸಾಮರಸ್ಯ ಇತ್ಯಾದಿಗಳನ್ನು ಕಾಣ್ತೀರ. ಪ್ರಾರ್ಥನೆಗೆ ತುಲಾ ರಾಶಿಯವರು ದುರ್ಗಾ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸಿ ಅಕ್ಕಿ ಸಮರ್ಪಣೆ ಮಾಡಿ, ಇದು ತುಂಬ ಸಹಾಯವಾಗುತ್ತೆ. ಇದ್ರ ಜೊತೆಗೆ ಇನ್ನು ವೃಶ್ಚಿಕ ಗಮನಿಸೋಣ. ವೃಶ್ಚಿಕ ರಾಶಿಯವರಿಗೆ ವಾರದ ಆದಿಯಲ್ಲಿ ವೃತ್ತಿಯಲ್ಲಿ ಮಧ್ಯಮ ಫಲವನ್ನು ಕಾಣ್ತೀರಾ. ಕ್ಲಿಷ್ಟ ಸಂದರ್ಭಗಳನ್ನು ಎದುರಿಸಬೇಕಾಗುತ್ತೆ. ಹೃದಯ, ಎದೆ ಭಾಗದಲ್ಲಿ ತೊಂದರೆಗಳು, ಕಾರ್ಯವಿಘ್ನಗಳು, ಹಿನ್ನಡೆ ಉಂಟಾಗ್ತಕ್ಕಂಥದ್ದು ಅದು ಕೇತು ಇತ್ಯಾದಿ ಕಾರಣಗಳಿಂದಾಗಿ, ಮತ್ತು ಚಂದ್ರ ರಾಹು ಹುಟ್ಟಾಗ್ತಾರದು ಸುಖ ಸ್ಥಾನದಲ್ಲಿ. ಹೀಗಾಗಿ ಹೃದ್ರೋಗಗಳು, ಹಾರ್ಟ್ ರಿಲೇಟೆಡ್ ಆಗಿರ್ತಕ್ಕಂಥ ಸಮಸ್ಯೆಗಳು ಅಥವಾ ಬೆನ್ನಿಗೆ ಸಂಬಂಧಿಸಿರ್ತಕ್ಕಂಥ ತೊಂದರೆಗಳು ಇವುಗಳನ್ನು ಕಾಣಲಿಕ್ಕೆ ಅವಕಾಶಗಳಿದೆ. ಹುಷಾರಾಗಿರಿ. ಆದಷ್ಟು ಬೇಗ ತಪಾಸಣೆ ಇತ್ಯಾದಿ ಮಾಡಿಸಿ. ಇನ್ನು ರವಿ ಅಷ್ಟಮಕ್ಕೆ ಹೋಗ್ತಾನೆ. ಹೀಗಾಗಿ ನಿಮಗೂ ಕೂಡ ವೃತ್ತಿಯಲ್ಲಿ ನಷ್ಟ, ಕ್ಲಿಷ್ಟತೆ ವಾತಾವರಣ ಎದುರಿಸ್ತೀರ. ಕೈಯಲ್ಲಿದ್ದಿದ್ದ ಕೆಲಸ ತಪ್ಪು ಹೋಗ್ತಕ್ಕಂತಹ ಸಾಧ್ಯತೆ ಇವುಗಳನ್ನೆಲ್ಲ ಎದುರಿಸಬೇಕಾದ ಸಂದರ್ಭ ಬರುತ್ತೆ. ಹುಷಾರು. ಅದನ್ನೇ ಕ್ಲಿಷ್ಟ ಸಂದರ್ಭ ಅಂತ ಹೇಳಿದ್ದು. ಇನ್ನು ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ ವೃಶ್ಚಿಕ ರಾಶಿಯವರಿಗೆ ನಿಮಗೆ ವೃತ್ತಿಯಲ್ಲಿ ಸ್ವಲ್ಪ ಮಟ್ಟಿಗೆ ಆಲೋಚನೆಗಳು, ವೃತ್ತಿಯಲ್ಲಿ ಅಸಮಾಧಾನವೇ ಇದೆ. ಅಲ್ಲಿ ಕೇತು ಇರೋದರಿಂದಾಗಿ ಕುಜನಿಗೆ ದಿಗ್ಬಲ ಇದೆ, ಇಲ್ಲ ಅಂತಲ್ಲ, ಆದರೂ ಸಮಾಧಾನ ಇರಲ್ಲ, ಸ್ವಲ್ಪ ತೊಡಕುಗಳನ್ನೇ ಸೂಚಿಸ್ತಾ ಇದೆ. ಮಾನಸಿಕ ಆಲೋಚನೆಗಳಲ್ಲಿ ಚಂದ್ರ ಶನಿ ಒಟ್ಟಾಗ್ತಾರೆ. ಹೀಗಾಗಿ ಅತಿಯಾದ ಆಲೋಚನೆ, ನೋವು, ಖಿನ್ನತೆ ಅಂತೀವಲ್ಲ, ಈ ಥರದ್ದು ಉಂಟಾಗ್ತಕ್ಕಂತಹ ಸಾಧ್ಯತೆ ಇದನ್ನೆಲ್ಲ ಸೂಚಿಸ್ತಾ ಇದೆ. ಸ್ವಲ್ಪ ದಾಂಪತ್ಯದಲ್ಲಿ ಮನಸ್ತಾಪ, ಸಣ್ಣ ಪುಟ್ಟ ವಿಚಾರಗಳಿಗೆ ಅಷ್ಟೇನು ತೊಡಕಿಲ್ಲ, ಹೆಚ್ಚಿನ ಪ್ರಮಾದ ಇಲ್ಲ, ಆತಂಕ ಬೇಡ. ಆದರೂ ಈ ಒಂದು ವಾರ ಸ್ವಲ್ಪ ಮಾನಸಿಕವಾಗಿ ಕುಗ್ಗಿರ್ತೀರ. ಇದರ ನಿವಾರಣೆಗೆ ನೀವು ಕೂಡ ದುರ್ಗಾ ಸನ್ನಿಧಾನದಲ್ಲಿ ಕ್ಷೀರಾಭಿಷೇಕ ಮಾಡಿಸಿ, ಅಭಿಷೇಕ ಮಾಡಿಸಿದ ತೀರ್ಥ ಸೇವನೆ ಮಾಡಿ, ಅದು ನಿಮಗೆ ಸಹಾಯ ಮಾಡುತ್ತೆ. ರವಿ ಬದಲಾವಣೆ ನಿಮಗೆ ಕರ್ಮಾಧಿಪತಿ, ಅವನು ಅಷ್ಟಮದಲ್ಲಿ ಸಂಚರಿಸುವಾಗ ವೃತ್ತಿ ವಿಚಾರದಲ್ಲಿ ತುಂಬ ಹುಷಾರಾಗಿರಬೇಕು. ಈ ದಿವಸದಿಂದಲೇ ನೀವು ಕೆಲಸ ವಿಚಾರಗಳಲ್ಲಿ ಸ್ವಲ್ಪ ಹುಷಾರಾಗಿರಬೇಕು. ಇನ್ನು ಧನುರಾಶಿ ಗಮನಿಸೋಣ. ಧನುರಾಶಿಯವರಿಗೆ ವಾರದ ಆದಿಯಲ್ಲಿ ನಿಮಗೆ ಗಂಟಲು, ಕಿವಿ ಬಾಧೆ ಸೂಚಿಸ್ತಾ ಇದೆ. ವ್ಯಾಪಾರದಲ್ಲಿ ಅನುಕೂಲ, ಲಾಭವನ್ನು ಸೂಚಿಸ್ತಾ ಇದೆ. ಸರ್ಕಾರಿ ಕ್ಷೇತ್ರದವರಿಗೆ ಅನುಕೂಲ ಚೆನ್ನಾಗಿದೆ. ಸೇವಕರು, ಸಹಾಯಕರಿಂದ ಸ್ವಲ್ಪ ತೊಂದರೆಗಳು ಮತ್ತು ಅವರಿಂದ ಏನೋ ಒಂದು ಪ್ರಮಾದ ಕಾಣ್ತಕ್ಕಂಥದ್ದು, ಇಂಥ ತೊಂದರೆ ಮಾಡಿಬಿಟ್ರಲ್ಲ ಅಂತ ನಿಮಗೆ ಒಂಥರ ಗಾಬರಿ, ಆಶ್ಚರ್ಯ ಎಲ್ಲ ಆತಂಕ ಆಗ್ತಕ್ಕಂಥ ಸಾಧ್ಯತೆ ಅದನ್ನು ಸೂಚಿಸ್ತಾ ಇದೆ. ಹುಷಾರು. ಆದರೆ ವ್ಯಾಪಾರಿಗಳಿಗೆ ಚೆನ್ನಾಗಿದೆ. ವೃತ್ತಿಯಲ್ಲಿ ಇರತಕ್ಕಂಥವ್ರಿಗೆ ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿದೆ. ಆದರೆ ಹೆಚ್ಚಿನ ಲಾಭ, ಹೆಚ್ಚಿನ ಅನುಕೂಲ ಇತ್ಯಾದಿ ಕಾಣಲಿಕ್ಕೆ ಖಂಡಿತ ಅವಕಾಶ ಇದೆ, ಆತಂಕ ಬೇಡ. ಇನ್ನು ವಾರದ ಅಂತ್ಯ ಭಾಗ ಗಮನಿಸ್ಕೊಂಡ್ರೆ ಧನುರಾಶಿಯವರಿಗೆ ದಾಂಪತ್ಯದಲ್ಲಿ ಸ್ವಲ್ಪ ಅಸಮಾಧಾನ ಆಗ್ತಕ್ಕಂಥ ಸಾಧ್ಯತೆ ಇದೆ. ಹುಷಾರು. ಕಲಾವಿದರಿಗೆ ಪ್ರಶಂಸೆ, ಗೌರವ, ಪ್ರಶಸ್ತಿ ಇದೆಲ್ಲ ತುಂಬ ಚೆನ್ನಾಗಿದೆ. ಚಂದ್ರ ಶುಕ್ರ ಒಟ್ಟಾಗ್ತಾರಲ್ಲ, ಅದು ತುಂಬ ಹೆಚ್ಚಿನ ಸಹಾಯ, ಅನುಕೂಲ ಉಂಟು ಮಾಡಿಕೊಡುತ್ತೆ. ಸ್ನೇಹಿತರು, ಬಂಧುಗಳದು ಅಷ್ಟೇ ಅನುಕೂಲದ ವಾತಾವರಣ ಕಾಣ್ತೀರ. ವಿದೇಶ ಪ್ರಯಾಣಕ್ಕೆ ಸ್ವಲ್ಪ ತೊಂದರೆಯನ್ನು ಸೂಚಿಸ್ತಾ ಇದೆ. ಹುಷಾರು. ವ್ಯಾಪಾರದಲ್ಲೂ ಅಷ್ಟೇ ಸ್ವಲ್ಪ ತೊಂದರೆ ಸೂಚಿಸ್ತಾ ಇದೆ. ಹುಷಾರು. ಸ್ನೇಹಿತರ ಜೊತೆಗೆ ಸ್ವಲ್ಪ ಹುಷಾರಾಗಿರಿ.
ಉಳಿದ ಹಾಗೆ ಕಲಾವಿದರಿಗಂತೂ ತುಂಬ ಚೆನ್ನಾಗಿದೆ. ಹೈಯರ್ ಸ್ಟಡೀಸ್ ಮಾಡೋರಿಗೆ ಕೊನೆಗೆ ತುಂಬ ಚೆನ್ನಾಗಿದೆ. ವಿಶೇಷವಾದ ಫಲ, ಒಳ್ಳೆಯ ಮಾರ್ಗದರ್ಶನ, ಸ್ತ್ರೀಯರಿಗೆ ಗೌರವ ಇದೆಲ್ಲ ತುಂಬ ಚೆನ್ನಾಗೇ ಇದೆ. ಪ್ರಾರ್ಥನೆಗೆ ಧನುರಾಶಿಯವರಿಗೆ ಒಂದು ನಾಗಕ್ಷೇತ್ರ ದರ್ಶನ, ನಾಗ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ತುಂಬ ಒಳ್ಳೆಯದು. ಅದು ನಿಮಗೆ ವಾರದ ಆದಿಯಲ್ಲಿ ಸ್ವಲ್ಪ ತೊಡಕನ್ನುಂಟು ಮಾಡುತ್ತೆ. ಹೀಗಾಗಿ ನಾಗನಿಗೆ ಸ್ವಲ್ಪ ಹಾಲು ಮತ್ತು ಅರಿಶಿನ ಮಿಶ್ರಣ ಮಾಡಿ ಅದನ್ನು ಅಭಿಷೇಕ ಮಾಡ್ತಾರೆ. ತುಂಬ ಬಲ ಬರುತ್ತದೆ. ಇದನ್ನು ಮಾಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.